ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಜರಜರಯಿತರ್ಜನ್ಮ ಮೃತ್ಯಾಮಯ ನಿಶ್ಚಲಾಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಒಬ್ಬ ರಾಜ ತನ್ನ ಸುತ್ತಮುತ್ತಲವರ ಜೊತೆಗೆ ಯಾವ ರೀತಿ ಇರಬೇಕು ಅನ್ನೋದನ್ನು ಭೀಷ್ಮಾಚಾರ್ಯರು ಸಂವಾದವೊಂದನ್ನು ಉಲ್ಲೇಖಿಸುವ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾರೆ. ರಂಧ್ರಂ ಜ್ಞಾತ್ವಾ ತತೋ ದಂಡಂ ಪ್ರಯುಂಜೀತ ಅವಿಚಾರಯನ್. ರಂಧ್ರಂ ಜ್ಞಾತ್ವಾ, ಶಿಕ್ಷೆ ವಿಧಿಸಬೇಕಾದರೆ ನಮಗೆ ಗೊತ್ತಿರಬೇಕು ಅವರ ದೌರ್ಬಲ್ಯ ಏನು ಅನ್ನೋದು. ಅವರ ದೌರ್ಬಲ್ಯ ಏನು ಅನ್ನೋದನ್ನು ತಿಳಿದು ಶಿಕ್ಷೆ ವಿಧಿಸಬೇಕು. ಅಭಿಭೂತೋ ಯದಾ ಶತ್ರು ಶತ್ರುಭಿರ್ಬಲವತ್ತರೈ ಉಪೇಕ್ಷಾ ತತ್ರ ಕರ್ತವ್ಯ ಬದ್ಧತಾ ಬಲಿನಾಂ ಬಲಂ. ನಮ್ಮ ಶತ್ರು ಒಬ್ಬ ಇರ್ತಾನೆ, ಅವನನ್ನು ಅವನಿಗಿಂತ ಬಲಿಷ್ಠನಾದ ಶತ್ರು ಒಬ್ಬ ಕೊಲ್ತಾನೆ. ಆವಾಗ ತಟಸ್ಥವಾಗಿರೋದು ಕಲಿಬೇಕು. ಆ ಬಲಿಷ್ಠನಾದ ಶತ್ರುವನ್ನು ಕುರಿತು ಹೋಗಿ ಹೊಗಳೋದು, ಬೆಂತಟ್ಟೋದು ಮಾಡಿದ್ರೆ ಅವನೇನು ಮಾಡ್ತಾನೆ? 66. ಅವನೇನು ಮಾಡ್ತಾನೆ? ಇವನನ್ನು ಗುಲಾಮನನ್ನಾಗಿಸಿಕೊಳ್ತಾನೆ, ಇಲ್ಲವೇ ಇವನನ್ನು ಹೊಸಿಕೆ ಹಾಕಿ ಬಿಡ್ತಾನೆ. ಅದರಿಂದ ನಮ್ಮ ಶತ್ರು ಇನ್ನೊಬ್ಬ ಬಲಿಷ್ಠ ಶತ್ರುವಿನಿಂದ ನಾಶ ಆದಾಗ ಸುಮ್ಮನೆ ಇರೋದು ಕಲಿಬೇಕು ಅಂತಾರೆ. ದುರ್ಬಲೋ ಹಿ ಮಹೀಪಾಲೋ ಯದಾ ಭವತಿ ಭಾರತ ಉಪೇಕ್ಷಾ ತತ್ರ ಕರ್ತವ್ಯ ಚತುರ್ಣಾಂ ಅವಿರೋಧಿನಿ. ಇನ್ನು ದುರ್ಬಲೋ ಹಿ ಮಹೀಪಾಲಃ, ಒಬ್ಬ ರಾಜ ದುರ್ಬಲನಾಗಿ ಇರ್ತಾನೆ, ಅವನನ್ನು ಉಪೇಕ್ಷೆ ಮಾಡಬಾರದು. ಅವನನ್ನು ಉಪೇಕ್ಷೆ ಮಾಡಬೇಕು, ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬಾರದು. ನಮಗೆ ಪ್ರಯೋಜನ ಇದ್ದರೆ ಮಾತ್ರ ಅವನನ್ನು ಉಪಸತ್ತಿ ಮಾಡಬೇಕು. ಈಗ ಯಾವುದೋ ದೇಶ ಇರುತ್ತೆ ಅಂತ ಇಟ್ಕೊಳ್ಳೋಣ, ನಮಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಾವಾಗಿ ಮೈತ್ರಿಯನ್ನು, ನಾವಾಗಿ ಶತ್ರುತ್ವವನ್ನು ಮಾಡಿಕೊಳ್ಳಬಾರದು. ರಾಜಕಾರಣದಲ್ಲಿ ಅಗತ್ಯ ಇದ್ದಾಗ ಮಾತ್ರ ಮೈತ್ರಿ ಅಂತನ್ನೋದನ್ನು ಅನುಸರಿಸಲೇಬೇಕು. ಎಲ್ಲರಿಗೂ ಅದೇನದು, ಅಗತ್ಯ ಇದ್ದಾಗ ಮಾತ್ರ ಬಂದ. ಹೌದು, ಅಗತ್ಯ ಇದ್ದಾಗ ಮಾತ್ರ ಬರ್ತೀವಿ, ಅದರಲ್ಲೇನಿದೆ? ತಪ್ಪೇ ಇಲ್ಲ ಅದರಲ್ಲಿ. ಒಬ್ಬ ಶತ್ರು ಅವನನ್ನು ದುರ್ಬಲನಾಗಿದ್ದರೆ, ಬಹಳ ದೂರದಲ್ಲಿದ್ದರೆ ಅವನನ್ನು ಉಪೇಕ್ಷೆ ಮಾಡಬೇಕು. ಒಬ್ಬ ತಟಸ್ಥ ದುರ್ಬಲ, ನಮಗೇನೂ ಅಲ್ಲ, ಅವನು ನ್ಯೂಟ್ರಲ್, ಅಂತಹವರನ್ನು ಉಪೇಕ್ಷೆ ಮಾಡಬೇಕು. ಜಗತ್ತಲ್ಲಿ ಎಷ್ಟು ದೇಶಗಳಿದೆ, ಆ ಎಲ್ಲ ದೇಶಗಳಲ್ಲಿ ನಾವು ಮೈತ್ರಿಯನ್ನು ಮಾಡಲಿಕ್ಕಾಗೋಲ್ಲ. ಎಲ್ಲ ದೇಶಗಳಲ್ಲಿ ನಮ್ಮ ಕಾನ್ಸುಲೇಟ್ ಇರಬೇಕಾಗಿಲ್ಲ. ಎಲ್ಲಿ ಕೊಡುಕೊಳ್ಳುವ ವ್ಯವಹಾರ ಜಾಸ್ತಿ ಇರ್ತದೋ, ಯಾರು ನಮಗೆ ಅಫೆಕ್ಟೆಡ್ ಆಗಿರ್ತಾರೋ ಅಲ್ಲಿ ಮಾತ್ರ ಕಾನ್ಸುಲೇಟ್ ಮಾಡಬೇಕು. ಅದು ಎಲ್ಲರಿಗೂ ಗೊತ್ತದು. ಅದರಿಂದ ಉಪಾಯ ಪಂಚಮಸ್ಸೋಪಿ ಸರ್ವೇಷಾಂ ಬಲವತ್ತರಃ. ಕೆಲವೊಮ್ಮೆ ಉಪೇಕ್ಷೆಯೂ ಕೂಡ ಬಲಿಷ್ಠ. ಉಪೇಕ್ಷೆಯೂ ಕೂಡ ಬಲಿಷ್ಠವಾದದ್ದು.
ಏನು ಮಾಡದೇ ಇರೋದು ಒಂದು ಒಳ್ಳೆಯ ಉಪಾಯ. ಭಾರ್ಗವೇಣ ಚ ಗೀತಾನಾಂ ಶ್ಲೋಕಾನಾಂ ಕೋಸಲಾಧಿಪ ವಿಜ್ಞಾಯ ತತ್ವಂ ತತ್ವಜ್ಞ ತತ್ವತಸ್ತತ್ಕರಿಷ್ಯಸಿ. ಹೇಳ್ತಾ ಇದ್ದಾರೆ ಶುಕ್ರಾಚಾರ್ಯರು ಕೆಲವೊಂದು ಸಂಗತಿಗಳನ್ನು ಪಟ್ಟಿ ಮಾಡಿದ್ದಾರೆ, ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು ಅಂತ. ಯದಿ ರಕ್ಷಪಿಶಾಚೇನ ಹನ್ಯತೆ ಯತ್ರ ಕುತ್ರಚಿತ್ ಉಪೇಕ್ಷಾ ತತ್ರ ಕರ್ತವ್ಯ ವಧ್ಯತಾಂ ಬಲಿನಾಂಬಲಂ. ಅಲ್ಲಿ ವಸುಮನಸ್ಸಿಗೆ ಕೋಸಲ ಅಂತ ನೋಡಿ. ಯದಿ ರಕ್ಷಪಿಶಾಚೇನ, ರಾಕ್ಷಸ ಮತ್ತು ಪಿಶಾಚ ನಮಗೆ ಮೀರಿದ ಶತ್ರುವನ್ನು ರಾಜರು ಮುಟ್ಲಿಕ್ಕೆ ಹೋಗಬಾರ್ದು. ನಿಮಗೆ ಒಂದು ಒಳ್ಳೆಯ ಸ್ಟ್ರಾಟಜಿಯನ್ನು ಕುರಿತು ಹೇಳುವಾಗ ಹಿಡಿಂಬ ಮತ್ತು ಬಕ, ಅದರಲ್ಲಿ ಬಕಾಸುರ ಅವನು ರಾವಣನ ಸೋದರ ಮಾವ. ರಾಮನ ಬಾಣದಿಂದ ಹೆದರಿ ಅಲ್ಲಿಂದ ಇಲ್ಲಿಗೆ ಓಡಿ ಬಂದ್ಬಿಟ್ಟಿದ್ದ. ಎಲ್ಲರೂ ತಪ್ಪು ಮಾಡಿ ಉತ್ತರದಿಂದ ದಕ್ಷಿಣಕ್ಕೆ ಓಡಿ ಬಂದರೆ ಇವನು ಉಲ್ಟ ದಕ್ಷಿಣದ ತುದಿಯಿಂದ ಉತ್ತರಕ್ಕೆ ಓಡಿ ಬಂದಿದ್ದ. ಗೊತ್ತಾಯ್ತಾ? ಅದರಿಂದಾಗಿ ಅಪರಾಧಿಗಳು ಒಂದು ಕಡೆ ತಪ್ಪು ಮಾಡಿ ಅಡಗುದಾಣಕ್ಕೆ ಅಂತ ಬರ್ತಾ ಇರ್ತಾರೆ. ಹೀಗಾಗಿ ಮುಂಬೈಯಲ್ಲಿ ತಪ್ಪು ಮಾಡಿದ್ರೆ ಮಂಗಳೂರಿಗೆ ಬರೋದು ಮಾತ್ರ ಅಲ್ಲ, ಆ ಥರದ ಹಿಂದೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಆಗಿ ಹೋಗಿದೆ. ಇಲ್ಲಿಂದ ಈ ಬಕಾಸುರ ಅಲ್ಲಿಗೂ ಓಡು ಬಂದಿದ್ದ, ರಾಮನ ಬಾಣದಿಂದ ಬೆದರಿ. ಅವನನ್ನು ಯಾವ ರಾಷ್ಟ್ರಗಳೂ ಮುಟ್ಲಿಲ್ಲ. ಮಧ್ವಾಚಾರ್ಯರು ಹೇಳ್ತಾರೆ, ದುಷ್ಯಂತನ ಮಗ ಭರತ ಕೂಡ ಸುಮ್ಮನೆ ಇದ್ದು ಬಿಟ್ಟಿದ್ದ. ಆಯ್ತಪ್ಪ, ಸುತ್ತಮುತ್ತ ಒಂದು 600-700 ಗ್ರಾಮಗಳಿದೆ, ಮನೆಗೆ ಒಬ್ಬನ ಹಾಗೆ ಕಳಿಸ್ತೇವೆ. ಪ್ರಜೆಗಳೇ ವ್ಯವಸ್ಥೆ ಮಾಡಿಕೊಂಡ್ರು. ದುಡ್ಡು ಯಾರಿಗೆ ಜಾಸ್ತಿ ಇರುತ್ತೆ ಅವನು ಕೊಟ್ಟರೆ ಅವ್ರ ಮನೆಯವರು ಹೋಗಲಿ ಅಂತ. ಭೀಮಸೇನ ಬಕಾಸುರನನ್ನು ಕೊಂದಾಗ ಅದು ಕೇವಲ 100 ವರ್ಷದ್ದಲ್ಲ ಆ ಅನಿಷ್ಟ ಪದ್ಧತಿ ಕೊನೆಗೊಂಡದ್ದು. 1000 ವರ್ಷಗಳ ಕಾಲ ಆ ಪದ್ಧತಿ ಇತ್ತು. ಅದೇ ಹೇಳ್ತೇವಲ್ಲ, ರಾಮನ ಕಾಲದಿಂದ ಆಚೆ ದುಷ್ಯಂತ, ಆಮೇಲೆ ದುಷ್ಯಂತನ ಮಗ ಭರತ, ಅಂತಹ ಮಹಾಪರಾಕ್ರಮಿಗಳ ಕಾಲದಲ್ಲಿಯೇ ಅವನು ಅಭೇದ್ಯನಾಗಿ ಉಳಿದಿದ್ದ. ಜರಾಸಂಧನಿಗೂ ಕೂಡ ವಶನಾಗಿರಲಿಲ್ಲ ಅವನು ಅಂತ ಹೇಳ್ತಾರೆ ಬಕಾಸುರ. ಯಾಕೆ ಅಂದರೆ ಇದೇ ರೂಲ್. ನಮ್ಮನ್ನು ಮೀರಿದ ಶಕ್ತಿ, ಅತಿಗ್ರಾಹ್ಯವಾದ ಶಕ್ತಿ ಯಾರಿಗೆ ಇರುತ್ತೆ ಸುಮ್ಮನಾಗಿ ಬಿಡಬೇಕು. ಯದಿ ರಕ್ಷಪಿಶಾಚೇನ ಹನ್ಯತೆ ಯತ್ರ ಕುತ್ರಚಿತ್ ಉಪೇಕ್ಷಾ ತತ್ರ ಕರ್ತವ್ಯ ವಧ್ಯತಾಂ ಬಲಿನಾಂ ಬಲಂ. ಇನ್ನೂ ಹೇಳಬೇಕು ಅಂದರೆ ನಮ್ಮ ಮಿತ್ರ ರಾಷ್ಟ್ರದ್ದೋ ನಮ್ಮ ರಾಷ್ಟ್ರದ್ದೋ ಹಡಗು ಬರ್ಮುಡಾ ಟ್ರ್ಯಾಂಗಲ್ಸಲ್ಲಿ ಕೊನೆಗೊಳ್ತು, ಕಳೆದೋಯ್ತು ಅಂತಂದರೆ ಏನು ಮಾಡಲಿಕ್ಕಾಗತ್ತೆ? ಬರ್ಮುಡಾ ಟ್ರ್ಯಾಂಗಲ್ಸನ್ನೇ ನಾಶ ಮಾಡಲಿಕ್ಕಾಗತ್ತಾ? ಇವಾಗ ಸುಮ್ಮನೆ ಇರಬೇಕು. ರಾಜರ ಮಿತಿಯನ್ನು ನೋಡಿಕೊಂಡು, ತಮ್ಮ ಬಲದ ಮಿತಿಯನ್ನು ನೋಡಿಕೊಂಡು ಅವರು ಆ್ಯಕ್ಷನ್ ತೆಗೆದುಕೊಳ್ಬೇಕೇ ವಿನಃ ಯದ್ವಾ ತದ್ವಾ ಮುಂದುವರಿಬಾರದು. ದುರ್ಬಲೋ ಹಿ ಮಹೀಪಾಲಃ ಶತ್ರುಣಾಂ ಶತ್ರುಮುದ್ಧರೇತ್ ಪಾದಲಗ್ನಂ ಕರಸ್ಥೇನ ಕಂಟಕೆ ನೈವ ಕಂಟಕಂ. ದುರ್ಬಲನಾದ ರಾಜ ಪ್ರಬಲರಾದ ಶತ್ರುಗಳ ಮೂಲಕವೇ ಅವರ ಶತ್ರುವನ್ನು ಹುಡುಕಿ ಅವನ ಕೈನಲ್ಲಿ ತೆಗೆಸಬೇಕು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಪಾದಲಗ್ನಂ ಕರಸ್ಥೇನ ಕಂಟಕೇನ ಇವ ಕಂಟಕಂ. ಕರಸ್ಥೇನ ಕಂಟಕೇನ, ಕೈಯಲ್ಲಿರುವ ಮುಳ್ಳಿನಿಂದ ಅಂದರೆ ಚಿಮಟದಿಂದ, ಪಾದಲಗ್ನಂ ಕಂಟಕಂ, ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆಯುವ ಹಾಗೆ ಶತ್ರುಗಳಿಂದ ಶತ್ರುಗಳನ್ನು ಕೊಲ್ಲಬೇಕು. ಸಾಮಾನ್ಯ ಒಂದು ರೂಲು, ಶತ್ರುಣಾಂ ಶತ್ರು ಮಿತ್ರಂ ಅಂತ. ಶತ್ರುಗಳ ಶತ್ರು ಯಾವತ್ತೂ ಮಿತ್ರ. ಅದು ಎಲ್ಲ ಕಡೆ ಅಪ್ಲೈ ಆಗುತ್ತೆ ಈ ರೂಲ್.
ಶಠಾನಾಂ ಸಚಿವಾನಾಂಚ ಮ್ಲೇಚ್ಛಾನಾಂಚ ಮಹೀಪತೆ ಏಷ ಉಕ್ತ ಉಪಾಯಾನಾಂ ಉಪೇಕ್ಷಾ ಬಲವತ್ತಮ. ಇನ್ನು ಕೆಲವರು ಸಚಿವರು ಇರ್ತಾರೆ, ಅವರು ಸರಿ ಇಲ್ಲ ಅಂತ ಗೊತ್ತಾಗತ್ತೆ, ಅಂದರೆ ಏನೇನೋ ಹೇಳ್ತಾ ಇರ್ತಾರೆ, ಇಲ್ಲ ಸಲ್ಲದ್ದನ್ನೆಲ್ಲ ಹೇಳ್ತಾ ಇರ್ತಾರೆ, ಗುಣವಂತರ ಮೇಲೆ ದ್ವೇಷ ತಂದಿಡ್ತಾರೆ. ಅಂತಹ ಸಚಿವರು ಬೇರೆ ಸಂದರ್ಭದಲ್ಲಿ ಬೇರೆ ಕಡೆ ಚೆನ್ನಾಗಿರ್ತಾರೆ. ಅವಾಗ ಏನು ಮಾಡಬೇಕು? ಉಪೇಕ್ಷಾ ಬಲವತ್ತಮ, ಸುಮ್ಮನೆ ಉಪೇಕ್ಷೆ ಮಾಡಬೇಕು. ಅಯ್ಯೋ ಅವ್ರು ಹೇಳ್ತಾ ಇದ್ದಾರಲ್ಲ ಅಂತ ಕೇಳಿ ಗುಣವಂತರನ್ನು ದೂರ ಮಾಡಿಕೊಳ್ಳೋದಲ್ಲ ಒಬ್ಬ ರಾಜ. ಈಗ ನಿಮಗೆ ಹಳೆ ಮೈಸೂರಿನ ಉದಾಹರಣೆ ಕೊಡಬೇಕು. ರಣಧೀರ ಕಂಠೀರವ ನಿಮಗೆ ಗೊತ್ತಿದ್ದಾನೆ. ರಣಧೀರ ನರಸರಾಜ ಕಂಠೀರವ ಅವನು ಹಳೆ ಪೈಕದವರು ಅಂತ ಇದ್ದರು ಒಂದಿಷ್ಟು ಜನ. ಅವನು ಇಲ್ಲಿ ಬಂದಾಗ ದಳವಾಯಿಗಳೆಲ್ಲ ಒಂದಿಷ್ಟು ಜನ ಆಗಿದ್ದರು. ಅವರು ಒಳ್ಳೊಳ್ಳೆ ಗುರಿಕಾರರು, ಒಳ್ಳೊಳ್ಳೆ ಜಮೀನ್ದಾರರು, ಅವ್ರ ವಿರುದ್ಧ ಎಲ್ಲ ಏನೇನೋ ಚಾಡಿ ಛಿದ್ರಗಳನ್ನು ಹಚ್ಚುತ್ತಾ ಇದ್ದರು. ಇವನು ಅದನ್ನು ತಟಸ್ಥವಾಗಿ ಕೇಳಿಸಿಕೊಂಡ. ಆದರೆ ಯಾರು ಹೇಳಿದ ಹಾಗೆ ಮಾಡ್ತಾ ಇದ್ದದ್ದು ಅಂದರೆ ನಿರೀಶ ಅಂತ ಒಬ್ಬ ಅಮಾತ್ಯ ಇದ್ದ. ಅವನು ಹೇಳಿದಂತೆ ಮಾಡ್ತಾ ಇದ್ದ. ಯಾಕೆಂದರೆ ಅವನು ಗುಣವಂತರನ್ನು ಗ್ರಹಿಸುವವ. ಇವರನ್ನು ಕೇಳಲಿಲ್ಲ. ಇದು ಒಬ್ಬ ರಾಜನ ದ ಬೆಸ್ಟ್ ಸ್ಟ್ರಾಟಜಿ. ಬೇರೆ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇರ್ತಾರೆ, ಆದರೆ ಗುಣವಂತರನ್ನು ದ್ವೇಷ ಮಾಡ್ತಾರೆ. ಗುಣವಂತರ ಬಗ್ಗೆ ಏನೇನೋ ಚಾಡಿ ಚಿತ್ರಗಳನ್ನು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿ ಸುಮ್ಮನಿರಬೇಕು ರಾಜನಾದವ, ಏನು ಮಾಡಬಾರದು. ಅಶ್ಮನಾನಾಶಯೆಲ್ಲೋಹಂ ಲೋಹೇನಾಶ್ಮಾನಮೇವತು ಬಿಲ್ವಾ ನೀವಾ ಪರೈರ್ಬಿಲ್ವೈಹಿ ಮ್ಲೇಚ್ಛಾನ ಮ್ಲೇಚ್ಛೈ ಪ್ರಸಾದಯೇತ್. ಅವಿವೇಕಿಗಳ ಜೊತೆಗೆ ಇನ್ನೊಬ್ಬ ಅವಿವೇಕಿಗಳನ್ನ ಬಿಟ್ಬಿಡ್ಬೇಕು, ಆಗ ಸರಿ ಆಗತ್ತೆ. ಅದೇ ಹೇಗೆ ಅಂದರೆ ಅಶ್ಮನಾನಾಚ ಎಲ್ಲೋಹಂ, ಕಲ್ಲಿನಿಂದ ಲೋಹವನ್ನು ಕುಟ್ಟಬೇಕು. ಕಲ್ಲಿನಿಂದ ಲೋಹದಿಂದ ಕಲ್ಲನ್ನು ಸರಿ ಮಾಡಬೇಕು. ಅದಕ್ಕೆ ಸನಿಕೆಯಿಂದ ತೆಗಿತೇವೆ, ಸನಿಕೆಯಿಂದ ಕಲ್ಲನ್ನು ತೆಗಿತೇವೆ. ಹಾರೆಯಿಂದ ಹೊಡಿತೇವೆ ಬಾವಿ ತೆಗೆಯುವಾಗ ಕಲ್ಲನ್ನು. ಆದರೆ ಅದೇನೋ ತುಂಡಾಯಿತು ಮೊಂಡಾಯಿತು ಅಂತ ಇಟ್ಕೊಳ್ಳಿ, ಕಲ್ಲಿನಿಂದಲೇ ಜಜ್ಜುತ್ತೇವೆ. ಸೊ ಇದರಿಂದ ಅದನ್ನು ಸರಿ ಮಾಡ್ತೇವೆ, ಅದರಿಂದ ಇದನ್ನು ಸರಿ ಮಾಡ್ತೇವೆ. ಹೀಗಾಗಿ ಅವಿವೇಕಿಗಳನ್ನು ಅವಿವೇಕಿಗಳಿಂದಲೇ ಡೀಲ್ ಮಾಡಬೇಕು, ವಿನಃ ಇನ್ನೇನೋ ಮಾಡಬಾರದು. ಒಬ್ಬ ರಾಜನ ಲೆವೆಲಲ್ಲಿ ಇದು ಯಾವುದೂ ಸಂಸಾರಿಗಳ ಲೆವೆಲಲ್ಲಿ ಸರಿ ಹೋಗುವಂಥದ್ದಲ್ಲ. ಇದಾಗೋದೇ ಇಲ್ಲ. ರಾಜಕೀಯದ ಲೆವೆಲಲ್ಲಿ ಮಾತ್ರ ಇದು ಅನ್ವಯ ಆಗೋದು. ಮೊದಲೇ ಹೇಳ್ಬಿಡ್ಬೇಕು ಸ್ಪಷ್ಟವಾಗಿ. ಆಮೇಲೆ ನಮ್ಮ ಮಕ್ಕಳು ಅವಿವೇಕಿಗಳು, ಅವಿವೇಕಿಗಳು ಟೀಚರ್ಗಳು, ಅವಿವೇಕಿಗಳನ್ನು ಅವಿವೇಕಿಗಳಿಂದ ಸರಿ ಮಾಡ್ತಾ ಇದ್ದೇವೆ ಅಂತ ಹೋಗಬಾರದು. ಹಾಗೆ ಅಂದ್ಕೊಳ್ಳೇಬಾರದು. ಅದು ಸಂಸಾರದ ಲೆವೆಲಲ್ಲಿ ಅಲ್ವೇ ಅಲ್ಲ. ಅದು ಸುಮ್ಮನೆ ತಮಾಷೆಗೆ ಹೇಳಿದ್ದು. ಅದರಿಂದ ಇದು ಎಲ್ಲವೂ ಕೂಡ ಹೇಳ್ತಾ ಇರೋದು ರಾಜಧರ್ಮ ಸ್ಪಷ್ಟವಾಗಿ ಇದೆ. ಇಲ್ಲಿ ಯಾವುದು ಅನ್ವಯ ಆಗತ್ತೆ ಅದು ಅನ್ವಯಿಸ್ಕೊಳ್ಬೇಕು. ಉದಾಹರಣೆಗೆ ಸನ್ಯಾಸ ಪದ್ಧತಿ ಇಲ್ವಾ? ವಿಷ್ಣು ತೀರ್ಥರು ಸನ್ಯಾಸಿಗಳಿಗೆ ಮಾತ್ರ ಹೇಳಿದ್ದು ಅಲ್ಲ. ಎಲ್ಲಿ ಗೃಹಸ್ಥರಿಗೆ ಅನ್ವಯ ಆಗತ್ತೆ ಅದನ್ನು ಗೃಹಸ್ಥರಿಗೆ ಅನ್ವಯ ಮಾಡ್ಕೋಬೇಕು. ಯಾವುದಲ್ಲ ಅದಲ್ಲ ಅಷ್ಟೇ. ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ ಹೇಳಿದ್ದಲ್ವಾ ಕೃಷ್ಣಾಷ್ಟಮಿ ಯಾವಾಗ ಮಾಡಬೇಕು ಅಂತ. ಸನ್ಯಾಸಿಗಳು ಮಾತ್ರ ಮಾಡಲಿ ಅಂದರೆ, ಗೃಹಸ್ಥರಿಗೆ ನಮ್ಮ ಕೃಷ್ಣಾಚಾರ್ಯ ಇದ್ದಾರೆ ಅವ್ರು ಮಾಡೋಣ ಅಂದರೆ ಹಾಗಲ್ಲ. ಅದು ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿ ಅಂತ ಒಂದು ಗ್ರಂಥ, ಅಲ್ಲಿ ನಾನು ಕೃಷ್ಣಾಚಾರ್ಯ ಅಂತ ಹೇಳಿದ್ದು. ಬದುಕಿರೋ ಕೃಷ್ಣಾಚಾರ್ಯ ತಗೊಂಡ್ಬಿಟ್ಟು ಹೋಗಿರೋ. ಶಠಾನಾಂ ದುರ್ವಿನೀತಾನಾಂ ದಾಸಾನಾಂಚ ಪ್ರದೃಪ್ತಾನಾಂ ಏತದೇವೇಹ ಕಾರಯೇತ್ ಚಂಡಾಲಂ ಲೇಚ್ಛಜಾತಾನಾಂ ದಂಡೇನ ಚ ನಿವಾರಣಂ. ದೃಪ್ತರಾದ ದಾಸರನ್ನು ಕಿಂಕರರನ್ನು ಅವ್ರ ಮೂಲಕವೇ ನಿಗ್ರಹಿಸಬೇಕು.
ಈ ಒಂದು ಸ್ಟ್ರಾಟಜಿಯನ್ನು ಯಶಸ್ವಿಯಾಗಿ ಅಪ್ಲೈ ಮಾಡಿದ್ದು ವ್ಯಾಸತೀರ್ಥರು. ಬಿಜಾಪುರದ ನವಾಬರೇ ಮೊದಲಾದವರನ್ನು ಸೋಲಿಸುವಾಗ ವಿಜಯನಗರ ಸಾಮ್ರಾಜ್ಯದಲ್ಲಿಯೂ ಕೂಡ ಮ್ಲೇಚ್ಛ ಸೈನಿಕರೇ ಇರಬೇಕು, ಅವರನ್ನು ಹೊಡಿಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು. ಹಾಗೆ ವ್ಯಾಸತೀರ್ಥರ ಒಂದು ಸಲಹೆಯಂತೆ ಸುಮಾರು 5,000 ಜನ ಬೇರೆ ಮತದ ಸೈನಿಕರು ನಮ್ಮಲ್ಲಿ ಇದ್ದರು. ಅವರನ್ನೇ ಮುಂದೆ ಇಡಬೇಕು, ನೀವು ಅವ್ರಿಗೆ ಬೇಕಾದಷ್ಟು ಸಂಬಳ ಕೊಡಿ, ಅವರನ್ನೇ ಮುಂದೆ ಇಡಿ ಅಂತ ಹೇಳಿ ವ್ಯಾಸತೀರ್ಥರು ಕೃಷ್ಣದೇವರಾಯನಿಗೆ ಹೇಳಿದರು. ಅದು ಇತಿಹಾಸದಲ್ಲಿ ದಾಖಲಾಗಿದೆ ಕೂಡ. ಅದರಿಂದಾಗಿ ಮ್ಲೇಚ್ಛಾನು ಮ್ಲೇಚ್ಛೈ ಪ್ರಸಾದಯೇತ್, ಅದು ನಮ್ಮ ಕೈನಲ್ಲಿ ಕಂಟ್ರೋಲ್ ಇರಬೇಕಷ್ಟೇ. ಶಠಾನಾಂ ಅನ್ಯಾಶ್ಠಾಶ್ಚ ಸಚಿವಾಃ ತಥಾ ಕುಬ್ರಾಹ್ಮಣಾದಯಃ ಉಪಾಯೈ ಪಂಚಭಿಃ ಸಾಮ್ಯೈಃ ಚತುರ್ವರ್ಗ ವಿರೋಧಿನಃ. ಅಲ್ಲ, ಅಮಾತ್ಯರಲ್ಲಿ ಬ್ರಾಹ್ಮಣರು ಇರ್ತಾರೆ. ಬ್ರಾಹ್ಮಣರ ಬುದ್ಧಿನೇ ಕೆಟ್ಟರೆ ಏನು ಮಾಡಬೇಕು? ಯಾಕೆಂದರೆ ಬ್ರಾಹ್ಮಣರು ಅಂದರೆ ಬುದ್ಧಿ ಕೆಡಬಾರದು ಅಂತ ಉಂಟೆ. ಏಕೆಂದರೆ ಈ ಸಮಸ್ಯೆ ರಾಮಾಯಣದಲ್ಲಿ ಕೂಡ ರಾಮ ಅಡ್ರೆಸ್ ಮಾಡ್ತಾನೆ ಭರತನಿಗೆ. ಕಚ್ಚಿನ್ನ ಲೋಕಾಯತಿಕಾನ್ ಬ್ರಾಹ್ಮಣಾನ್ ಸ್ತಾತ ಸೇವಸೇ. ಅವನು ಹೇಳೋದು, ಕಚ್ಚಿನ್ನ ಲೋಕಾಯತಿಕಾನ್ ಬ್ರಾಹ್ಮಣಾನ್, ನಾಸ್ತಿಕರಾದ ಚಾರ್ವಾಕ ಶಾಸ್ತ್ರಾನುಯಾಯಿಗಳಾದ ಬ್ರಾಹ್ಮಣರನ್ನು ಸೇವಿಸುವುದಿಲ್ಲ ತಾನೇ. ಯಾಕೆಂದರೆ ಕೇವಲ ತರ್ಕದಿಂದ ಅನರ್ಥಗಳನ್ನೆಲ್ಲ ಸಾರ್ಥಕ ಅಂತ ಹೇಳಿ ಬಿಂಬಿಸಿ ಬಿಡ್ತಾರೆ. ಅವರಿಗೆ ನಯಾ ಪೈಸೆ ಗ್ರೌಂಡ್ ಲೆವೆಲ್ ರಿಯಾಲಿಟಿ ಗೊತ್ತಿರಲ್ಲ, ಬೇಕಾಗೂ ಇರಲ್ಲ. ಈ ಪಾಕಿಸ್ತಾನವನ್ನು ಹೊಗಳ್ತಾ ಇರ್ತಾರಲ್ಲ ಮುಟ್ಟಾಡ್ರು, ಅಲ್ಲಿ ಜನ ಬಹಳ ಮುಗ್ಧರು ಅಂತ. ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ. ಯಾಕೆಂದರೆ ಮಾರ್ಕೆಟಲ್ಲಿ ಮಾತಾಡಿಸೋದು ಅದನ್ನು ನೀವು ಚೆನ್ನಾಗಿ ತಗೊಳ್ಳಿ ಅಂತ. ಅದಕ್ಕೆ ಆತಿಥ್ಯ ಅಂದ್ಬಿಡೋದೆ, ನೀವು ದುಡ್ಡು ಕೊಡಲ್ವೇ ಅಲ್ಲಿ, ಅದನ್ನು ಬಂದು ಹೊಗಳೋದು. ಹಾಗೆ ಒಬ್ಬಳು ಪಾಕಿಸ್ತಾನದವರು ಭಾರೀ ಒಳ್ಳೆಯವರು, ಸ್ವರ್ಗ ಗಿರ್ಗ ಅಂತ ಹೇಳಿದ್ದನ್ನು ಅದ್ಮಾರ ಸ್ವಾಮಿಗಳು ದೊಡ್ಡವರು ಅಟ್ಯಾಕ್ ಮಾಡಿದ್ದನ್ನು ನೆನಪಿಸ್ಕೋಬೋದು. ಅದೆಲ್ಲ ವ್ಯಾಪಾರದ ಸಂಬಂಧಕ್ಕಾಗಿ ಅವರು ಚೆನ್ನಾಗಿ ಮಾತಾಡಿಸ್ತಾರೆ ನಿಮ್ಮನ್ನು. ಅಂದ ಮಾತ್ರಕ್ಕೆ ದೇಶದ ಪ್ರಾಚೀನ ಪರಂಪರೆಯ ಬಗ್ಗೆ ನಮಗೆ ಅವ್ರು ಗೌರವ ಮಾಡಲಿಕ್ಕೆ ಸಾಧ್ಯನಾ? ನಮ್ಮನ್ನು ಅಷ್ಟು ಪ್ರೀತಿಸೋದಾದರೆ ಅಲ್ಲಿರುವ ಅಲ್ಪಸಂಖ್ಯಾತರನ್ನೇ ಅವ್ರು ಯಾಕೆ ಪ್ರೀತಿಸ್ಲಿಲ್ಲ? ಈಗ ಹಿಂದೂಗಳದ್ದಾಯಿತು, ಕ್ರಿಶ್ಚಿಯನ್ರ ಮೇಲೆ ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ, ನೀವು ಕುರಾನ್ ಗ್ರಂಥಕ್ಕೆ ಅವಮಾನ ಮಾಡಿದ್ರಿ ಅಂತ ದಿವಸಕ್ಕೊಬ್ಬರು ಸುಡ್ತಾ ಇದ್ದಾರೆ. ನೋಡಿ, ಪೇಪರಲ್ಲಿ ಗೊತ್ತಾಗುತ್ತೆ ಈಗ ಇವತ್ತು. ಸೊ ಅದೊಂದು ನೆಪ ಅಷ್ಟೇ, ಕೊಲ್ಲಲಿಕ್ಕೆ ಒಂದು ನೆಪ. ಅದರಿಂದ ಯಾರು ಕುಬ್ರಾಹ್ಮಣರಿರ್ತಾರೆ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾರೆ, ತಲೆಯನ್ನು ಬೇರೆಯವರಿಗೆ ಮಾರ್ಕೊಂಡಿರ್ತಾರೆ, ಅಥವಾ ತಮ್ಮ ಒಂದು ಪ್ರಯೋಜನಕ್ಕಾಗಿ ಎಲ್ಲವನ್ನೂ ತರ್ಕದಿಂದ ಏನೇನೋ ಜನರಿಗೆ ಭ್ರಮೆ ಮೂಡಿಸ್ತಾರೆ, ಅಂಥವರನ್ನು ಉಪೇಕ್ಷೆ ಮಾಡಬೇಕು. ತಪ್ಪಿದ್ರೆ ಅವರನ್ನು ಗಡೀಪಾರು ಮಾಡಬೇಕು. ಉಪಾಯೈ ಪಂಚಭಿ ಸಾಮ್ಯೈ ಚತುರ್ವರ್ಗ ವಿರೋಧಿನಃ. ಅವರ ಸ್ಟ್ರಾಟಜಿ ಚತುರ್ವರ್ಗ ವಿರೋಧಿಯಾಗಿದ್ದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಹಿನ್ನೆಲೆಯಲ್ಲಿ ಬಹಳ ಸಿಂಪಲ್ ಆಗಿದ್ದಷ್ಟು ಗಟ್ಟಿಯಾಗಿ ಇರುತ್ತೆ. ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ 40 ಪೇಜು, 40 ಪೇಜು. ನಮ್ಮಲ್ಲಿ ಇಷ್ಟುದಪ್ಪ ಇದೆ, ಇನ್ನೂ ಅಮೆಂಡಮೆಂಟ್ ಆಗ್ತಾ ಇರುತ್ತೆ. ಅಮೆಂಡಮೆಂಟ್ ಆಗಿ ಮೂಲ ನಿಯಮಕ್ಕೆ ವಿರೋಧ ಆಗೋಗಿರುತ್ತೆ. ಇದೆಲ್ಲ ಸಮಸ್ಯೆಗಳು. ಅದರಿಂದಾಗಿ ಸಿಂಪಲ್ ಏನು, ಚತುರ್ವರ್ಗ ವಿರೋಧಿಗಳಾಗಿದ್ದರೆ ಅವರನ್ನು ಆಚೆ ಇಡಿ. ಅವರ ಕೆಲಸ, ಅವರ ಯೋಚನೆ ಧರ್ಮಕ್ಕೆ ಅರ್ಥಕ್ಕೆ ಕಾಮಕ್ಕೆ ಮೋಕ್ಷಕ್ಕೆ ವಿರುದ್ಧವಾಗಿದೆ, ಆಚೆ ಇಡಿ. ಪೌರದಾನ ಪದಾಯಸ್ಯ ಸ್ವನುರಕ್ತ ಅಪೀಡಿತಾ ರಾಷ್ಟ್ರಕರ್ಮಕರಾಹ್ಯೇತೆ ರಾಷ್ಟ್ರಸ್ಯ ಚ ವಿರೋಧಿನಃ ದುರ್ವಿನೀತಾ ವಿನೀತಾಶ್ಚ ಸರ್ವೇ ಸಾಧ್ಯ ಪ್ರಯತ್ನತಃ. ಕೆಲವೊಂದು ಸರ್ತಿ
ಊರಿನಲ್ಲಿರುವವರು ಅಂದರೆ ಹಳ್ಳಿಯಲ್ಲಿರುವವರು ಮತ್ತು ಪಟ್ಟಣದಲ್ಲಿ ಇರುವವರು, ಸ್ವನುರಕ್ತಾಹ ನಮ್ಮ ಕಡೆ ಪ್ರೀತಿ ಇರುವವರು, ಅಪೀಡಿತಾಹ ಯಾವುದೋ ಒಂದು ಕಾರಣದಿಂದ ಪೀಡೆಗೊಳಗಾಗದೇ ಇರುವವರು. ಕೆಲವೊಮ್ಮೆ ಏನಾಗುತ್ತೆ, ದೇಶದ ಬಗ್ಗೆ ವಿಪರೀತ ಪ್ರೀತಿ ಇರುವವರು ಕೂಡ ಪೀಡೆಗೊಳಗಾಗ್ತಾರೆ. ಆಗ ಅವರಿಗೆ ರಾಜನ ಬಗ್ಗೆ ಸಿಟ್ಟು ಬಂದ್ಬಿಡುತ್ತೆ. ಬೇರೆ ದೇಶದಲ್ಲಿ ಇದ್ದ ಕೆಲವೊಬ್ಬರು ನಮ್ಮ ಸರ್ಕಲಲ್ಲಿ ಇರುವವರೇ ಆಧಾರ್ ಕಾರ್ಡು ಇತ್ಯಾದಿಗಳೆಲ್ಲ ಮೋದಿ ತಂದ ಟೈಮಲ್ಲಿ ಅದು ಬೇರೆ ರಾಷ್ಟ್ರಗಳಲ್ಲಿ ವಿಪರೀತ ತೊಂದರೆ ಆಗಿ ಅವರಿಗೆ ಮೋದಿ ಬಗ್ಗೆ ಸಿಟ್ಟು ಬಂದ್ಬಿಡ್ತು. ಅದು ಪರಿಸರದಿಂದ. ವಸ್ತುತಃ ಆ ತರಹ ಎಲ್ಲ ಇರ್ತಾರೆ ಕೆಲವರು. ಅವರನ್ನು ಪ್ರಸಾದಯೇ ಸರ್ವೇ ಸಾಧ್ಯ ಪ್ರಯತ್ನತಃ ರಾಷ್ಟ್ರದ ಕರ್ಮವನ್ನು ಮಾಡುವವರು, ರಾಷ್ಟ್ರದ ವಿರೋಧಿಗಳು ಇಬ್ಬರನ್ನು ಬ್ಯಾಲೆನ್ಸ್ ಮಾಡಬೇಕು, ಅನಿವಾರ್ಯ. ಒಮ್ಮೆಲೆ ಕೊಂದುಬಿಡ್ಲಿಕ್ಕಾಗಲ್ಲ. ವಿದ್ರೋಹ ಒಂದು ತುದಿ ಮುಟ್ಟುವ ತನಕ ಸುಮ್ಮನೆ ಇರಬೇಕು, ಮುಟ್ಟಿದ ಮೇಲೆ ಸುಮ್ಮನೆ ಇರಬಾರ್ದು, ಮುಟ್ಟೋ ತನಕ ಸುಮ್ಮನೆ ಇರಬೇಕು. ಅದನ್ನೇ ಹೇಳ್ತಾರೆ ನೋಡಿ, ಸ್ವನುರಕ್ತಾ ಅಪೀಡಿತಾ ರಾಷ್ಟ್ರಕರ್ಮಕರಾಹ್ಯೇತೆ. ಅವರೆಲ್ಲ ರಾಷ್ಟ್ರದ ಕೆಲಸವನ್ನು ಆಗಗೊಡುವವರು. ಹಾಗೆ ರಾಷ್ಟ್ರಸ್ಯ ಚ ವಿರೋಧಿನಃ ದುರ್ವಿನೀತ ವಿನೀತಾಶ್ಚ. ಈ ಸರ್ಕಾರಕ್ಕೆ ವಿನೀತರಾದವರು, ವಿನೀತರಾಗದವರು ಇಬ್ಬರನ್ನು ಸರ್ವೇ ಸಾಧ್ಯ ಪ್ರಯತ್ನತಃ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ನೋಡಬೇಕು. ಚಂಡಾಲಂ ಲೇಚ್ಛ ಜಾತ್ಯಾಶ್ಚ ಪಾಷಂಡಾಶ್ಚ ವಿಕರ್ಮಿಣಃ ಬಲಿನಶ್ಚಾಶ್ರಮಾಶ್ಚೈವ ತಥಾ ಗಾಯಕ ನರ್ತಕಾಃ. ಚಂಡಾಲರು, ಮ್ಲೇಚ್ಛರು, ಪಾಷಂಡರು, ವಿಕರ್ಮಿಗಳು, ಬಲಿಗಳು, ಬಲಿಷ್ಠರು, ಆಶ್ರಮದಲ್ಲಿರುವವರು, ಗಾಯಕರು, ನರ್ತಕರು ಇವರೆಲ್ಲರನ್ನೂ ಚೆನ್ನಾಗಿಯೇ ಇಟ್ಕೊಳ್ಬೇಕು. ಯಸ್ಯ ರಾಷ್ಟ್ರೇ ವಸಂತ್ಯೇತೆ ಧಾನ್ಯೋಪಚಯಕಾರಿಣಃ ಆಯವೃದ್ಧೌ ಸಹಾಯಾಶ್ಚ ದೃಢಮೂಲಶ್ಚ ಪಾರ್ಥಿವಃ. ಇವರೆಲ್ಲರೂ ವಾಸ ಮಾಡಬೇಕು ಒಂದು ರಾಷ್ಟ್ರ ಅಂದರೆ. ಯಾಕೆ ಅಂದರೆ ಚಂಡಾಲರಿಲ್ಲದೆ ಸಾಧ್ಯವೇ? ಮ್ಲೇಚ್ಛರಿಲ್ಲದೆ ಸಾಧ್ಯವೇ? ಪಾಷಂಡರು ಅವರು ಕೂಡ ಇರಬೇಕು, ಕೆಟ್ಟ ಕೆಲಸ ಮಾಡುವವರೂ ಇರಬೇಕು, ಒಳ್ಳೆ ಬಲಿಷ್ಠರಾಗಿರುವವರೂ ಇರಬೇಕು. ಆಶ್ರಮಗಳಲ್ಲಿ ಇದ್ದು ಬ್ರಹ್ಮಚರ್ಯ, ವಾನಪ್ರಸ್ಥ, ಯತಿ ಹಾಗೆ ಗೃಹಸ್ಥ 4 ಆಶ್ರಮಗಳಲ್ಲಿರುವವರಿರಬೇಕು. ಗಾಯಕ ನರ್ತನಾಹ ಗಾಯಕರು ಇರಬೇಕು, ನರ್ತಕರು ಇರಬೇಕು. ಯಾಕೆಂದರೆ ಎಲ್ಲರೂ ಬೇಕು. ನಾವು ರಾಜ್ಯ ಆಳುವಾಗ ಇಂಥವ್ರು ಮಾತ್ರ ಬೇಕು ಅಂತ ಹೇಳಲಿಕ್ಕಾಗಲ್ಲ. ಆ ದೊಡ್ಡ ಲೆವೆಲಲ್ಲಿ ಎಲ್ಲರೂ ಬೇಕು. ಉದ್ಯೋಗ ಪರ್ವದಲ್ಲಿ ನೀವು ಗಮನಿಸಿರಬಹುದು, ಧರ್ಮರಾಜ ಕುಂಟರು, ಕುರುಡರು, ಮೊರಟರು, ಮೊಂಡರು, ಆಯಿತಾ, ಚೊಂಚರು, ವೇಶ್ಯೆಯರು, ಹಾಗೆ ಕುಂಟಲ ಗಿತ್ತಿಯರು, ಘರ್ವಾಲಿ ಅಂತೇನು ಹೇಳ್ತಾರೆ, ಅವರು ಎಲ್ಲರನ್ನೂ ಕೇಳ್ತಾನೆ. ಇಂಥವರನ್ನು ಬಿಟ್ಟಿದ್ದಾನೆ ಅಂತಿಲ್ಲ. ಇವ್ರಿಗೆಲ್ಲ ಧರ್ಮರಾಜ ಅಂದರೆ ಪ್ರಾಯ ಯಾವಾಗಲೂ ಒದ್ದೆ ಮಡಿಲಿರ್ತಾನೆ ಅಂತ ಭಾವನೆ ಇರುತ್ತೋ ಏನೋ. ಹಾಗಿರ್ಲಿಕ್ಕೆ ಸಾಧ್ಯನೋ? ಒಬ್ಬ ರಾಜ ಎಲ್ಲರನ್ನೂ ಕೇಳ್ತಾನೆ, ಎಲ್ಲರನ್ನೂ ಕೇಳ್ತಾನೆ. ಅದರಿಂದಾಗಿ ನೋಡಿ, ಇಲ್ಲಿ ಇವರು ಹೇಳ್ತಾರೆ, ಬಲಿನಶ್ಚಾಶ್ರಮಾಶ್ಚೈವ ತಥಾ ಗಾಯಕ ನರ್ತನಾಹ. ನರ್ತಕರು, ಗಾಯಕರು ಎಲ್ಲರೂ. ಯಸ್ಯ ರಾಷ್ಟ್ರೇ ವಸಂತ್ಯೇತೆ ಧಾನ್ಯೋಪಚಯಕಾರಿಣಃ. ಯಾವ ರಾಷ್ಟ್ರದಲ್ಲಿ ವಾಸ ಮಾಡ್ತಾರೋ ಅವನಿಗೆ ಎಲ್ಲ ಸಂಪನ್ಮೂಲಗಳಿರ್ತವೆ ಅಂತ ಅರ್ಥ. ಅದರಿಂದಾಗಿ ಒಂದು ದೇಶದ ಕಟ್ಟುವಿಕೆಯಲ್ಲಿ, ಕಟ್ಟೋಣದಲ್ಲಿ ಕಲೆ ಬೇಡವೆ? ಒಂದು ದೇಶದ ಬೆಳವಣಿಗೆಯಲ್ಲಿ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ ಬೇಡವೆ? ಬೇಕು, ಎಲ್ಲವೂ ಬೇಕು. ಅದಿಲ್ಲದೆ ಹೋದರೆ ನೀವು ಏನನ್ನು ಪ್ರೆಸೆಂಟ್ ಮಾಡ್ತೀರಾ? ಈಗ ಕಾನ್ಸುಲೇಟಿನಲ್ಲಿ ಆಯಾ ದೇಶದ ಪರ್ಫಾರ್ಮಿಂಗ್ ಆರ್ಟ್ಸ್ ನಡೆಯುತ್ತೆ. ಆವಾಗ ಈ ದೇಶದ ರಾಷ್ಟ್ರಪತಿಯೂ ಹೋಗಿರಬೇಕು, ಆ ದೇಶದ ರಾಷ್ಟ್ರಪತಿಯೂ ಹೋಗಿರಬೇಕು, ಎಲ್ಲರೂ ಇರ್ತಾರೆ.
ಅದೆಲ್ಲ ತೀರಾ ಸಹಜವಾದದ್ದು, ಬೆಳಿಬೇಕು. ಇಲ್ಲಾಂದರೆ ನಾವು ನಮ್ಮ ಭಾವನೆ ಏನು ಅನ್ನೋದನ್ನು ಪರ್ಫಾರ್ಮಿಂಗ್ ಆರ್ಟ್ಸಿನ ಮೂಲಕವೇ ಹೇಳಬೇಕಲ್ವಾ, ಅದಲ್ಲದೆ ಬೇರೆ ಆಗತ್ತಾ? ಆಯ ವೃದ್ಧೌತಃ ಯಾಶ್ಚ ದೃಢಮೂಲಶ್ಚ ಪಾರ್ಥಿವ, ಇವರೆಲ್ಲರೂ ಕೂಡ ಹಣದ ಬೆಳವಣಿಗೆಯಲ್ಲಿ ಸಹಾಯಕರಾಗಿರ್ತಾರೆ. ಇವರೆಲ್ಲರೂ ಹಣದ ಬೆಳವಣಿಗೆಯಲ್ಲಿ ಸಹಾಯಕರಾಗಿರ್ತಾರೆ. ಒಂದೇ ಥರ ಇದ್ದುಬಿಟ್ರೆ ಗತಿ ಏನು? ಬೇರೆ ಬೇರೆ ವೃತ್ತಿಯಲ್ಲಿ ನಡೀತಾ ಇರಬೇಕು. ಇವರೆಲ್ಲರೂ ಆಯಾ ವೃದ್ಧಿಯಲ್ಲಿ ಸಹಕಾರಿಗಳಾಗಿರಬೇಕು. ಪ್ರಭಾವ ಕಾಲಾವಧಿಕೌ ಯದಾ ಮನ್ಯೇತ ಚಾತ್ಮನಃ ತದಾ ಲಿಪ್ಸೇತ ಮೇಧಾವಿ ಪರಭೂಮಿ ಧನಾನ್ಯುತಾಂ. ಯಾವಾಗ ಪ್ರಭಾವ ಮತ್ತು ಒಳ್ಳೆಯ ಕಾಲ ಅಂತ ಇರುತ್ತೆ, ಆಗ ಬೇರೆಯವರನ್ನು ಆಕ್ರಮಿಸಲಿಕ್ಕೆ ನೋಡಬೇಕು. ಮೊದಲು ಇಲ್ಲಿ ಗಟ್ಟಿ ಆದರೆ ಆಮೇಲೆ ಬೇರೆ ಕಡೆ. ಕನ್ನಡದಲ್ಲೊಂದು ಗಾದೆ ಇಲ್ವೇ, ಮಾರ್ಗೆದ್ದು ಊರ್ಗೆಲ್ಲು ಅಂತ. ಭೋಗೇಶು ಉದಯಮಾನಸ್ಯ ಭೂತೇಶು ಚ ದಯಾವತಃ ವರ್ಧತೆ ತ್ವರಮಾಣಸ್ಯ ನಿಚಯೋ ರಕ್ಷಿತಾತ್ಮನಃ. ಇಲ್ಲ, ನಾನೆಲ್ಲೂ ದಾಳಿ ಮಾಡಲಿಕ್ಕೆ ಹೋಗಲ್ಲ, ನನ್ನ ಪಾಡಿಗೆ ನಾನಿರ್ತೇನೆ ಅಂತ ಹೇಳಿದ್ರೂ ಕೋಶ ಬೆಳೆಯುತ್ತೆ. ಭೋಗದ ಸರಿತಪ್ಪುಗಳು ಗೊತ್ತಿರಬೇಕು, ಭೂತಗಳಲ್ಲಿ ದಯೆ ಇರಬೇಕು. ತ್ವರಮಾಣಸ್ಯ ನಿಚಯ, ಸಂಪತ್ತಿನ ಕ್ರೋಢೀಕರಣಕ್ಕೆ ವಿಪರೀತ ಅವಸರ ಇರಬೇಕು. ಮಾಡಬೇಕು ನಾನು ಅದನ್ನು ಅಂತ ಸರಿಯಾದ ಹೆಜ್ಜೆ ಇಡಬೇಕು, ಅವನ ಸಂಪತ್ತು ಬೆಳೆಯುತ್ತೆ. ರಕ್ಷಿತಾತ್ಮನಃ, ಇಂದ್ರಿಯ ನಿಗ್ರಹ ಇರಲೇಬೇಕು. ತಕ್ಷತ್ಯಾತ್ಮಾನಮೇ ವೈಷ ವನಂ ಪರಚುನಾ ಯಥಾ ಯಸ್ ಸಮ್ಯಗ್ ವರ್ತಮಾನೇಷು ಸ್ವೇಷು ಮಿಥ್ಯಾ ಪ್ರವರ್ತತೆ. ತನ್ನ ರಾಷ್ಟ್ರದವರಿಗೆ ಮೋಸ ಮಾಡಲಿಕ್ಕೆ ಹೋಗಬಾರದು, ತನ್ನವರಿಗೆ ಮೋಸ ಮಾಡಲಿಕ್ಕೆ ಹೋಗಬಾರದು. ತನ್ನವರಿಗೆ ಮೋಸ ಮಾಡೋದು, ತನ್ನ ರಾಷ್ಟ್ರಕ್ಕೆ ಮೋಸ ಮಾಡಿದವರು ಯಾವತ್ತೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗಿರುತ್ತೆ ಅಂತಂದರೆ, ಮರ ಅದರ ಹಿಡಿಕೆಯನ್ನು ಕಬ್ಬಿಣದ ಕೊಡಲಿಗೆ ಸಿಗಿಸಿದರೆ ಕಬ್ಬಿಣದ ಕೊಡಲಿ ನಾಶ ಆಗತ್ತೆ. ಕಬ್ಬಿಣದ ಕೊಡಲಿಯಿಂದ ಮರಗಳು ನಾಶ ಆಗ್ತವೆ. ಅದಕ್ಕಿಂತ ಕಡ್ಡಿ ಕೊಟ್ಟ ಮರ ಮೊದಲು ನಾಶ ಆಗಿರುತ್ತೆ. ಅದರಿಂದಾಗಿ ಯಾವತ್ತೂ ರಾಷ್ಟ್ರದ್ರೋಹ ಮಾಡಲಿಕ್ಕೆ ಹೋಗಬಾರದು. ಯಾಕೆಂದರೆ ಅವನಿಗೆ ನೆಲೆ ಇರಲ್ಲ. ನೋಡಿ, ವಿಭೀಷಣ ರಾಷ್ಟ್ರದ್ರೋಹ ಮಾಡಿದರೆ ಅವನಿಗೆ ಅಷ್ಟು ಸಂಪತ್ತು ಸಿಗ್ತಾ ಇತ್ತ? ಅವನ ನಿಷ್ಠೆಯ ಬಗೆಗೂ ಪ್ರಶ್ನೆ ಬಂತು ಬಿಡಿ. ಅಲ್ಲಿ ದೊಡ್ಡ ವಾಕ್ಯಾರ್ಥ ಆಯಿತು. ದೇಶಕಾಲಸ್ವಜಾತೀನಾಂ ದೋಷಾಚ್ಛಂಕ್ಯೋ ಹಿ ರಾಕ್ಷಸಃ ಅಂತ ಹೇಳಿದ್ರು. ಅಲ್ಲಿಯೂ ಬೇಕಾಷ್ಟು ದೋಷಗಳನ್ನು ನಿರೂಪಣೆ ಮಾಡಿದ್ರು. ಆದರೆ ಅವನ ಉದ್ದೇಶವನ್ನು ಹನುಮಂತ ಸರಿಯಾಗಿ ಗ್ರಹಿಸಿದ್ದ. ರಾಷ್ಟ್ರಕ್ಕೆ ಹಿತ ಆಗಬೇಕು ಅಂತಲೇ ಈಗಿನ ರಾಜ್ಯದವರ ವಿರುದ್ಧ ಅವನು ಶತ್ರುಗಳನ್ನು ಕೂಡಿದ್ದಾನೆ ಅಂತ. ಯಾಕಂದರೆ ರಾವಣನಿಗೆ ಪ್ರಬಲವಾಗಿ ಎದುರು ನಿಂತ ಶತ್ರು ಒಬ್ಬ ಇರಲೇ ಇರಲಿಲ್ಲ. ಇಲ್ಲಾಂದರೆ ಆವಾಗಲೇ ಅವನು ಪಕ್ಷಾಂತರ ಮಾಡಿ ಇವರ ಸಹಾಯದಿಂದ ಪಡ್ಕೊಳ್ತಾ ಇದ್ದ. ಆದರೆ ವಾಲಿಯನ್ನು ನೈತಿಕವಾಗಿ ರಾವಣನಿಗೆ ಎದುರು ನಿಲ್ಲೋದು ಅಂತ ಹೇಳೋದ, ವಾಲಿಯು ಸ್ವಲ್ಪ ರಾವಣನಂಥವನೇ. ಎದುರು ನಿಲ್ಲಬೇಕಾದ್ರೆ ಎಲ್ಲ ಗುಣಗಳಿಂದ ಒಂದು ನೈತಿಕತೆ ಅನ್ನೋದು ಬೇಕಲ್ಲ. ಬಲ ಎಷ್ಟು ಬೇಕೋ, ಒಬ್ಬನನ್ನು ಹೊಡೆಯುವಾಗ ಒಬ್ಬನನ್ನು ಬೈಯುವಾಗ ಬಲ ಹೇಗೆ ಇರಬೇಕೋ ಹಾಗೆ ನೈತಿಕತೆಯೂ ಬಹಳ ಮುಖ್ಯ ಆಗತ್ತೆ. ಆ ನೈತಿಕತೆ ಇದ್ದರೆ ಎದುರಿಸಬಲ್ಲ, ಇಲ್ಲಾಂದರೆ ಎದುರಿಸಲಿಕ್ಕೆಲ್ಲ ಆಗತ್ತೆ, ಆಗೋಲ್ಲ. ಅದರಿಂದಾಗಿ ತಕ್ಷತ್ಯಾತ್ಮಾನಮೇ ವೈಷ ವನಂ ಪರಚುನಾ ಯಥಾ ಯಸ್ ಸಮ್ಯಗ್ ವರ್ತಮಾನೇಷು ಸ್ವೇಷು ಮಿಥ್ಯಾ ಪ್ರವರ್ತತೆ. ಚೆನ್ನಾಗಿ ಇರುವ ತನ್ನ ರಾಷ್ಟ್ರದವರಲ್ಲಿ ದ್ರೋಹ ಮಾಡಿದರೆ ಅವನು ಕೊಡಲಿಯಂತೆ, ಕೊಡಲಿಗೆ ಇದ್ದ ಹಿಡಿಕೆಯ ಹಾಗೆ. ಅದೇ ಕಾಡಿನ ಮರದಿಂದ ಕೊಡಲಿಗೆ ಹಿಡಿಕೆ ಮಾಡಿಕೊಂಡು ಅದೇ ಕಾಡನ್ನು ಹೊಡಿತಾರೆ. ಆ ರೀತಿ ಆಗತ್ತೆ. ನ ಚ ದ್ವಿಷಂತ ಕ್ಷೀಯಂತೆ ರಾಜ್ಞಸ್ತಸ್ಯ ಚ ನಿಘ್ನತಃ
ಕ್ರೋಧಂ ನಿಯಂತುಂ ಯೋ ವೇದ ತಸ್ಯ ದ್ವೇಷ್ಟಾ ನ ವಿದ್ಯತೆ. ರಾಜರಿಗೆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಗೊತ್ತಿರಬೇಕು. ಯಾವ ಸ್ಥಾನದಲ್ಲಿ ಸಿಟ್ಟು ತೋರಿಸಬೇಕು ಅಂತ, ಯಾವ ಸ್ಥಾನದಲ್ಲಿ ಸಿಟ್ಟು ತೋರಿಸಬಾರದು ಅನ್ನೋದು ಗೊತ್ತಿರಬೇಕು. ಯದಾರ್ಯ ಜನ ವಿದ್ವಿಷ್ಟಂ ಕರ್ಮ ತನ್ನಾಚರೇದ್ಬುಧ ಯತ್ಕಲ್ಯಾಣಮಭಿಧ್ಯಾಯೇತ್ ತತ್ರಾತ್ಮಾನಂ ನಿಯೋಜಯೇತ್. ಬಹಳ ಜನ ದ್ವೇಷಿಸುವ ಕೆಟ್ಟ ಕೆಲಸಗಳನ್ನು ಮಾಡಬಾರದು. ನೈವ ಮನ್ಯೇಪಿ ಜಾನಂತಿ ನಾತ್ಮನಾ ಪರಿತಪ್ಯತೆ ಕೃತ್ಯಶೇಷೇಣ ಯೋ ರಾಜ ಸುಖಾನ್ಯನುಬುಭೂಷತೆ. ನೈನಂ ಅನ್ಯೇಪಿ ಜಾನಂತಿ. ಯಾವಾಗ ಇಂದ್ರಿಯ ನಿಗ್ರಹ ಇರುತ್ತೆ, ಕೋಪದ ನಿಗ್ರಹ ಇರುತ್ತೆ, ಬೇರೆಯ ಸಜ್ಜನರು ದ್ವೇಷಿಸುವ ಕೆಲಸವನ್ನು ಯಾವಾಗ ಮಾಡೋದಿಲ್ಲ, ಇವನ ದೌರ್ಬಲ್ಯಗಳು ಗೊತ್ತೇ ಆಗಲ್ಲ. ಆಗ ಶತ್ರುಗಳ ಪ್ರವೇಶ, ಅದರ ರಭಸ ಕಡಿಮೆ ಆಗತ್ತೆ. ಆಮೇಲೆ ಅವನು ಮಾಡುವ ಕೆಲಸ ಅವನ ಕಡೆಗಾಲದಲ್ಲಿ ಪಶ್ಚಾತ್ತಾಪ ಪಡೋ ಹಾಗೆ ಇರಬಾರದು. ನೈನಮನ್ಯೇಪಿ ಜಾನಂತಿ ನಾತ್ಮನಾ ಪರಿತಪ್ಯತೆ. ನೋಡಿ, ಜಿನ್ನ ಅಂತ ಹೇಳಿ ನೀವು ಒಬ್ಬರನ್ನ ಕೇಳಿರಬಹುದು. ಮೊಹಮ್ಮದ್ ಅಲಿ ಖಾನ್ ಜಿನ್ನ ಪಾರ್ಟಿಷನ್ಗೆ ಪ್ರಧಾನನಾಗಿ ಕಾರಣರಾದವರು ಇಬ್ಬರಲ್ಲಿ ಅವನೊಬ್ಬ. ಅವನು ಕಡೆಗೆ ಅವನು ಬಯಸಿದಂತೆ ಇರಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದ. ಅವನು ತಾನು ಪಶ್ಚಾತ್ತಾಪ ಪಡುವ ಕೆಲಸವನ್ನು ಮಾಡಲೇಬಾರದು. ಅಂದರೆ ಪಶ್ಚಾತ್ತಾಪ ಪಡುವಂತೆ ಆಗಬಾರದು ಅನ್ನೋದಕ್ಕೆ ಏನು ಮಾಡಬೇಕು ಅಂದರೆ, ಸಾಮಾನ್ಯ ಆರ್ಯಾಚಾರ, ಸಜ್ಜನರ ಆಚಾರವನ್ನು ಮೀರಬಾರದು ಅನ್ನುವಷ್ಟು ಪರಿಜ್ಞಾನ ಇರಬೇಕು. ಸಜ್ಜನರ ಆಚಾರ ಏನಿದೆ ಅದು ಸಾಮಾನ್ಯ, ಅದನ್ನು ಮೀರಬಾರದು. ಆ ಎಚ್ಚರ ಒಂದು ಇದ್ದುಬಿಟ್ರೆ ಇನ್ನು ಉಳಿದದ್ದೆಲ್ಲ ಸುಲಭ ಆಗತ್ತೆ. ಇದಂ ವೃತ್ತಂ ಮನುಷ್ಯೇಷು ವರ್ತಯೇದ್ಯೋ ಮಹೀಪತಿ ಉಭೌ ಲೋಕೌ ವಿನಿರ್ಜಿತ್ಯ ವಿಜಯೇ ಸಂಪ್ರತಿಷ್ಠತಿ. ಈ ನಡೆಯನ್ನು ಮನುಷ್ಯರಲ್ಲಿ ಅಪ್ಲೈ ಮಾಡಿದವ ಸುಖವಾಗಿ ಬದುಕ್ತಾನೆ. ಈ ರೀತಿ ವಾಮದೇವ ನುಡಿದ ಮಾಂಧಾತೃವಿಗೆ ಆಯಿತು ಅಂತಂದ. ವಾಮದೇವನಿಂದ ಉಪದೇಶ ಪಡೆದವ. ಹೀಗೆ ನಾವು 85ನೆಯ ಅಧ್ಯಾಯವನ್ನು ನೋಡಿದ್ದೇವೆ. ಅಥಯೋ ವಿಜಿಗೀಷೇತ ಕ್ಷತ್ರಿಯ ಕ್ಷತ್ರಿಯಂ ರಣೆ ಕಸ್ತತ್ರ ವಿಜಯೋ ಧರ್ಮ ಏತಂ ಪೃಷ್ಟೋ ವದಸ್ವ ಮೇ. ಈಗ ನೀವಿಲ್ಲಿ ತನಕ ದೇಶದ ಒಳಗಿನ ಇಂಟರ್ನಲ್ ಅಫೇರ್ಸ್ ಬಗ್ಗೆ ಹೇಳಿದ್ರಿ. ದೇಶದ ಒಳಗಡೆ ಹೇಗಿರಬೇಕು, ಯಾರನ್ನ ಗುರುತಿಸಬೇಕು ಅಂತ. ನೇರವಾಗಿ ಈಗ ವಾರ್ಫೀಲ್ಡ್ಗೆ ಬರೋಣ. ಅಲ್ಲಿ ಯಾರು ಯಾರನ್ನ ಹೇಗೆ ಡೀಲ್ ಮಾಡಬೇಕು, ಗೆಲ್ಲಬೇಕು ಅಂತ ಇರುವವ ಯುದ್ಧದಲ್ಲಿ ಕ್ಷತ್ರಿಯನೊಬ್ಬ ಕ್ಷತ್ರಿಯನನ್ನು ಗೆಲ್ಲಬೇಕು ಅಂತ ಯಾವ ತರಹದ ಗೆಲುವು ಧರ್ಮ, ದಯವಿಟ್ಟು ಹೇಳು ನನಗೆ. ಭೀಷ್ಮ ಸಸಹಾಯೋ ತಹಾಯೋ ವಾ ರಾಷ್ಟ್ರಮಾಗಮ್ಯ ಭೂಮಿಪಃ ಬ್ರೂಯಾದಹಂ ವೋ ರಾಜೇತಿ ರಕ್ಷಿಷ್ಯಾಮಿ ಚ ವತ್ಸದಾ. ಒಬ್ಬ ರಾಜ ರಾಷ್ಟ್ರದಲ್ಲಿ ಏಕಾಂಗಿಯಾಗಿ ನಿಂತುಕೊಂಡರೂ ಕೂಡ ನಾನು ರಾಜನಿದ್ದೇನೆ, ಎಲ್ಲವೂ ನನ್ನ ಕಂಟ್ರೋಲಲ್ಲಿದೆ ಅಂತನ್ನುವ ವಿಶ್ವಾಸ ಅವನಿಗಿರಲೇಬೇಕು. ಅವನು ಹೇಳಬೇಕು, ಅಹಂವೋ ರಾಜ, ನಾನು ನಿನ್ನ ದೊರೆ, ರಕ್ಷಿಷ್ಯಾಮಿ ವತ್ಸದ, ನಿಮ್ಮನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ. ಮಮ ಧರ್ಮ ಬಲಿಂ ದತ್ತ ಕಿಂ ವಾ ಮಾಂ ಪ್ರತಿವಕ್ಷಥ ತೇ ಚೇತ್ ತಮಾಗತಂ ತತ್ರ ವೃಣೀಯು ಕುಶಲಂ ಭವೇತ್. ನನಗೆ ಧರ್ಮದಿಂದ ಸಲ್ಲಬೇಕಾದ ಕಾಣಿಕೆಯನ್ನು ಕೊಡ್ರಿ, ಆಮೇಲೆ ನನ್ನನ್ನು ಕುರಿತು ಮಾತನಾಡಿ, ಮೊದಲು ಪ್ರಜೆಗಳಾಗಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಅಂತ ಹೇಳಬೇಕಂತೆ. ಈ ತರಹದ ನೈತಿಕವಾದ ಶಕ್ತಿ ಯಾರಿಗಿರುತ್ತೆ ಅವನು ಯುದ್ಧದಲ್ಲಿ ಗೆಲ್ಲಬಲ್ಲ. ಪ್ರಜೆಗಳಿಗೆ ಹುರಿದುಂಬಿಸಬೇಕು,
ಇಲ್ಲ ಗೆಲ್ಲೋಣ ಬನ್ನಿ, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ. ತೇ ಚೇಮಂ ಕ್ಷತ್ರಿಯಾಸ್ಸಂತೋ ವಿರುದ್ಧೇರನ್ ಕದಾಚನ ಸರ್ವೋಪಾಯೈರ್ನಿಹಂತವ್ಯಾ ವಿಕರ್ಮಸ್ಥಾನರಾಧಿಪಾ. ಆಗ ಪ್ರಜೆಗಳು ಅವನನ್ನು ಒಪ್ಪಿದ ಮೇಲೆ ಏನಕೇನಾಪಿ ಉಪಾಯೇನ ಶತ್ರುಗಳನ್ನು ನಿಗ್ರಹಿಸಬೇಕು. ಅಶಸ್ತ್ರಂ ಕ್ಷತ್ರಿಯಂ ಜ್ಞಾತ್ವಾ ಶಸ್ತ್ರಂ ಗೃಹ್ಣಾತ್ಯಥಾಪರಃ ತ್ರಾಣಾಯಾಪ್ಯಸಮರ್ಥಂ ತಂ ಮನ್ಯಮಾನಮತೀವಚಾಂ. ಒಬ್ಬ ಕ್ಷತ್ರಿಯನಿಗೆ ಶಸ್ತ್ರ ಇಲ್ಲದೆ ಹೋದಾಗ ಶಸ್ತ್ರವನ್ನು ಒಬ್ಬ ತೆಗೆದುಕೊಳ್ತಾನೆ ಅಂದರೆ ಅವನನ್ನು ಕೊಲ್ಲಬೇಕು ಅಂತ ಬಹಳ ಹೆದರಿದ್ದಾನೆ ಅಂತ ಅರ್ಥ. ಇದು ಸಾಮಾನ್ಯವಾಗಿ ನಿಮಗೆ ಹೇಳಬಹುದಾದದ್ದು ಅಂದರು. ಅದಕ್ಕೆ ಅವನು ಹೇಳ್ದ, ಯುಧಿಷ್ಠಿರ, ಇದು ಸಾಮಾನ್ಯ ನಿಯಮ. ಒಬ್ಬ ರಾಜ ಅವನಿಗೆ ಎದುರಿಸಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾ ಇದ್ದೀರಾ. ನಾನು ವಾರ್ಫೀಲ್ಡಿನದ್ದನ್ನು ವಿಸ್ತರಿಸಿ ಅಂತ ಹೇಳ್ತಾ ಇದ್ದೇನೆ. ವಾರ್ಫೀಲ್ಡಿನಲ್ಲಿ ಅವನ ಬಿಹೇವಿಯರ್ಸ್ ಹೇಗಿರಬೇಕು ಅದನ್ನು ಹೇಳಿ. ಅಥಯ ಕ್ಷತ್ರಿಯೋ ರಾಜ ಕ್ಷತ್ರಿಯಂ ಪ್ರತ್ಯುಪಾವ್ರಜೇತ್ ಕಥಂ ಸ ಪ್ರತಿಯೋದ್ಧವ್ಯ ತನ್ಮೇ ಬ್ರೂಹಿ ಪಿತಾಮಹ ಅಂತ. ಯುದ್ಧಕ್ಕೆ ರೆಡಿ ಹೇಗಾಗಿರಬೇಕು, ಯುದ್ಧದಲ್ಲಿ ತೊಡಗುವಾಗ ಹೇಗಿರಬೇಕು ಇತ್ಯಾದಿ ನಿಯಮಗಳು. ಏಕೆಂದರೆ ನಾನು ಅದೇ ನಿಮಗೆ ಹೇಳ್ತಾ ಇದ್ದೆ, ಈ ವಾರ್ ಟ್ರಯಲ್ಸ್ ಅಂತ ಇದೆಯಲ್ಲ, ಅದರ ಬಗ್ಗೆ ಬೇಕಾಷ್ಟು ಕೆಲಸಗಳಾಗಿ ಹೋಗಿದೆ. ಈ ಯುದ್ಧೋತ್ತರ ವಾರ್ ಕ್ರೈಮ್ಸ್, ಯುದ್ಧೋತ್ತರ ಅಪರಾಧಗಳು, ಅದನ್ನು ಯಾವ ರೀತಿ ತಡಿಬೇಕು ಅಂತ ಹೇಳಿ ಫಸ್ಟು CJI, ನಮ್ಮ ದೇಶದ ಫಸ್ಟ್ CJI ರಾಧಾ ವಿನೋದ್ ಪಾಲ್ ಅವರು ಅದರ ಬಗ್ಗೆ ಬಹಳ ಕೆಲಸ ಮಾಡಿದವರು. ವಿಶ್ವಸಂಸ್ಥೆ ನಿಯಮಿಸಿದ ಕೆಲವು ಜ್ಯೂರಿಗಳಲ್ಲಿ ಅವರೊಬ್ಬರು. ಅಮೇರಿಕಾ ಮತ್ತು ಜಪಾನನ್ನು ಇಬ್ಬರು ಇದನ್ನು ನ್ಯಾಯ ತೀರ್ಮಾನ ಮಾಡಲಿಕ್ಕಿದ್ದವರು. ಅವರಿಗೆ ಇದ್ದ ಬಲ ಯಾವುದು ಅಂತಂದರೆ ರಾಧಾ ವಿನೋದ್ ಪಾಲ್, ಅದೇ ನಾನು ಅವತ್ತು ಸುಬ್ರಹ್ಮಣ್ಯದಲ್ಲಿ ಮಹಾಭಾರತ ಮತ್ತು ಋಗ್ವೇದವನ್ನು ತೆಗೆದುಕೊಂಡು ಅವರು ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಆ ಪುಸ್ತಕ ಆನ್ಲೈನಲ್ಲಿ ಸಿಗ್ತದೆ. ಬೇಸಿಕ್ ಏನದು ಅಂತ ಅದಕ್ಕೆ ಅವರು ಆ ಒಂದು ಯುದ್ಧೋತ್ತರ ಅಪರಾಧ ಆಗಬಾರದು ಅಂದರೆ ಸೈನ್ಯ ಯಾವ ರೀತಿ ಇರಬೇಕು, ಸೈನ್ಯದ ನೈತಿಕತೆ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ನಾಳೆ ನೋಡೋಣ. ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.